ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಹಾಸಿನಿ ವ್ಲಾಗ್ಸ್. ನಾನು ಸಖತ್ತಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ಟೇಸ್ಟಿ ಆ್ಯಂಡ್ ಚಿಲ್ ರೆಸಿಪಿ ರಸ್ಮಲೈನ ಹೇಗೆ ಮಾಡೋದು ಅಂತ ನೋಡೋಣ. 100% ಯಾವುದೇ ರೀತಿ ಕೆಮಿಕಲ್ಸ್ ಬಳಸ್ದೇನೆ ಫ್ರಮ್ ಸ್ಕ್ರ್ಯಾಚ್ ಮಾಡ್ತಾಯಿದ್ದೀನಿ. ಅಂದರೆ ಕೇವಲ ಮನೇಲೇ ಮಾಡ್ಕೊಂಡಿರೋಂತಹ ಮಿಲ್ಕ್ ಕೋವಾದಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮನೇಲಿ ಯಾವುದಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ಸ್ ಇದ್ದರೆ ಒಂದಿನದ ಮುಂಚೆನೇ ಮಾಡಿ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡೋದ್ರಿಂದ ತುಂಬ ಚಿಲ್ಲಾಗಿರುತ್ತೆ. ಚಿಲ್ಲಾಗಿ ಸರ್ವ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿ ಆಗಿರುತ್ತೆ. ಸೊ ಇದನ್ನು ಮಾಡೋದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸಣ್ಣ ಪುಟ್ಟ ಟಿಪ್ಸ್ ಶೇರ್ ಮಾಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ, ಕೊನೆ ತನಕ ನೋಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನೂ ತಡ ಮಾಡೋದು ಬೇಡ, ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅಟ್ ಫಸ್ಟ್ ನಾನು ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ. ಇಲ್ಲಿ ಕಂಪ್ಲೀಟಾಗಿ 1 ಲೀಟರ್ ಹಾಲನ್ನ ಬಳಸ್ಕೊತಾ ಇದ್ದೀನಿ. ಹಾಲು ನೀವು ಯಾವುದನ್ನು ಬೇಕಾದ್ರೂ ತಗೋಬೋದು. ನಾನಿಲ್ಲಿ ನಂದಿನಿ ಸ್ಪೆಷಲ್ ಹಾಲು ಅಥವಾ ನಾರ್ಮಲ್ ಹಾಲು ಏನಿರುತ್ತೆ ಅದನ್ನೇ ಬಳಸ್ಕೊತಾ ಇದ್ದೀನಿ. ಇದನ್ನು ಬರೀ ಹಾಲನ್ನ ಮಾತ್ರ ಕಾಯಿಸ್ಕೊತಾ ಇದ್ದೀನಿ. ಎಲ್ಲೂ ಸಹ ನಾನು ನೀರು ಆ್ಯಡ್ ಮಾಡೋದಿಲ್ಲ. 1 ಲೀಟರ್ ಹಾಲಿಗೆ 7ರಿಂದ 8 ರಸ್ಮಲೈ ರೆಡಿ ಆಗುತ್ತೆ. ಒಂದು ಕಡಾಯಿಗೆ ಹಾಲನ್ನು ತಗೊಂಡು ಹಾಲನ್ನ ಕಾಯೋಕ್ಕೆ ಇಟ್ಕೋತಾ ಇದ್ದೀನಿ. ಹಾಲು ಚೆನ್ನಾಗಿ ಬಾಯ್ಲ್ ಆಗಿ ಕುದಿ ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ವೆನಿಗರ್ನ ಯೂಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ಸ್ ಅಷ್ಟು ವೆನಿಗರ್ನ ಯೂಸ್ ಮಾಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ಸ್ ಆಫ್ ವೆನಿಗರ್ಗೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ವಾಟರ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಹಾಲನ್ನು ಹೊಡೆಯೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ವೆನಿಗರ್ನ. ನೀವು ಬೇಕಾದರೆ ಒಂದು ನಿಂಬೆಹಣ್ಣನ್ನಾದರೂ ಯೂಸ್ ಮಾಡ್ಬೋದು ಅಥವಾ ಮೊಸರನ್ನ ಯೂಸ್ ಮಾಡ್ಬೋದು. ನಿಂಬೆಹಣ್ಣನ್ನು ಯೂಸ್ ಮಾಡೋದಾದರೆ 2ರಿಂದ 3 ಟೇಬಲ್ ಸ್ಪೂನ್ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳಿ. ನಾನಿಲ್ಲಿ ವೆನಿಗರ್ ಕೂಡ 2 ಟೇಬಲ್ ಸ್ಪೂನ್ ವೆನಿಗರ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಆ್ಯಡ್ ಮಾಡಿ ಇಲ್ಲಿ ಕಾದಿರೋ ಅಂಥ ಹಾಲಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಹಾಲು ಹೊಡೆದೋಗಿದೆ. ವೆನಿಗರ್ ಹಾಕಿದ ಮೇಲೆ ಈ ರೀತಿ ಮಿಕ್ಸ್ ಮಾಡಿದ್ರೆ ಹಾಲು ಹೊಡೆಯುತ್ತೆ. ನಾನು ತಗೊಂಡಿರೋ ವೆನಿಗರ್ ಕ್ವಾಂಟಿಟಿ 1 ಲೀಟರ್ ಹಾಲಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಸೊ ಹಾಲು ಚೆನ್ನಾಗಿ ಹೊಡೆದಿದೆಯಾ ಇಲ್ವಾ ಅಂತೇಳ್ಬಿಟ್ಟು ಹೇಗೆ ಗೊತ್ತಾಗುತ್ತೆ ಅಂದರೆ, ಹಾಲು ಸಪ್ರೇಟ್ ನೀರು ಸಪ್ರೇಟ್ ಆಗುತ್ತೆ. ಸೊ ಆಗ ಹೊಡೆದಿದೆ ಅಂತ ಅರ್ಥ. ಆ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡಿಕೊಂಡು ಈ ರೀತಿ ಒಂದು ಶೋಧಿಸೋ ಅಂಥದ್ದು ಯಾವುದಾದ್ರೂ ನೆಟ್ ಇಟ್ಕೊಂಡು ಅಥವಾ ಫಿಲ್ಟರ್ ಇಟ್ಕೊಂಡು ಒಂದು ಕಾಟನ್ ಕ್ಲಾತ್ನ ಹಾಕ್ಕೊಂಡು ಕಾಯಿಸ್ಕೊಂಡಿರೋ ಅಂಥ ಹಾಲನ್ನ, ಅಂದರೆ ಹೊಡೆದಿರ್ತೀವಲ್ವ, ಆ ಹಾಲನ್ನು ಇಲ್ಲಿ ಸೇರಿಸ್ಕೋಬೇಕಾಗತ್ತೆ. ಹೊಡೆದಿರೋ ಅಂಥ ಹಾಲು ಮತ್ತು ಕೋವನ 2 ಸಪ್ರೇಟ್ ಮಾಡ್ಕೋಬೇಕು. ಅದಕ್ಕೆ ಈ ಪ್ರೊಸೀಜರ್ನ ಫಾಲೋ ಮಾಡ್ತೀವಿ. ನಾವು ಇದನ್ನು ಕಂಪ್ಲೀಟಾಗಿ ಕೂಲ್ ಆದಮೇಲೂ ಮಾಡ್ಬೋದು. ಈಗ ಈ ನೀರನ್ನು ನಾವು ಎಲ್ಲೂ ಬಳಸೋದಿಲ್ಲ, ಇದನ್ನು ಆಚೆ ಚೆಲ್ಬಿಡೋಣ. ಈಗ ಮತ್ತೆ ಪನ್ನೀರ್ನ ನಾವು ವೆನಿಗರ್ ಅಥವಾ ನಿಂಬೆಹಣ್ಣು ಏನಾದರೂ ಹಾಕಿದರೆ ಹುಳಿ ಇರುತ್ತೆ ಅಲ್ವಾ, ಆ ಹುಳಿ ಅಂಶ ಹೋಗಬೇಕು ಅನ್ನೋ ಒಂದು ರೀಸನ್ಗೆ ತಣ್ಣೀರನ್ನು ಹಾಕಿ ಇದನ್ನು ಕ್ಲೀನಾಗಿ ವಾಶ್ ಮಾಡಬೇಕು. 1ರಿಂದ 2 ಸರಿ ವಾಶ್ ಮಾಡಿಕೊಂಡ್ರೆ ಅದರಲ್ಲಿರೋವಂಥ ಹುಳಿ ಅಂಶ ಹೋಗುತ್ತೆ. ಇನ್ ಕೇಸ್ ನಾವು ಈ ರೀತಿ ಏನಾದರೂ ವಾಶ್ ಮಾಡಿಲ್ಲ ಅಂತಂದರೆ ಅದರಲ್ಲಿ ಹುಳಿ ಇರುತ್ತೆ. ಸೊ ಸ್ವೀಟ್ ಮಾಡುವಾಗ ಆ ರೀತಿ ಹುಳಿ ಇದ್ದರೆ ಸ್ವೀಟ್ ಚೆನ್ನಾಗಿರೋದಿಲ್ಲ, ಟೇಸ್ಟಿಯಾಗೂ ಇರೋದಿಲ್ಲ. ಸೊ ಆ ಒಂದು ರೀಸನ್ಗೆ ಈ ರೀತಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಚೆನ್ನಾಗಿ ಹಿಂಡ್ಕೊಂಡ್ರೆ ಅದರಲ್ಲಿರೋವಂಥ ನೀರಿನ ಅಂಶ ಹೊರಗಡೆ ಬಂದುಬಿಡುತ್ತೆ. ಇದರಲ್ಲಿರುವಂಥ ನೀರು ಕಂಪ್ಲೀಟಾಗಿ ತೆಗಿಬೇಕು. ಇಲ್ಲ ಅಂತಂದರೆ ನಾವು ಸಕ್ಕರೆ ನೀರಿಗೆ ಹಾಕಿದಾಗ, ಅಂದರೆ ಸಕ್ಕರೆ ಪಾಕದಲ್ಲಿ ಬಾಲ್ಸ್ ಮಾಡಿ ಹಾಕಿದಾಗ ಎಲ್ಲ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ನಾನು 2ರಿಂದ 3 ಬಾರಿ ಕ್ಲೀನಾಗಿ ನೀರಲ್ಲಿ ತೊಳ್ಕೊಂಡು ಇದನ್ನು ಚೆನ್ನಾಗಿ ಟೈಟಾಗಿ ಹಿಂಡ್ತಾ ಇದ್ದೀನಿ. ಇದರಲ್ಲಿರೋ ನೀರನ್ನು ಕಂಪ್ಲೀಟಾಗಿ ತೆಗಿಬೇಕು ಅಂತಂದರೆ ಈ ರೀತಿ ಬಟ್ಟೆ ಸುತ್ತಾಗ ಯಾವುದಾದ್ರೂ ಒಂದು ತೂಕವಾಗಿರುವಂಥ ಕಲ್ಲನ್ನು ಅದ್ರ ಮೇಲೆ ಇಟ್ಟು ಒಂದು 1/2 ಅವರ್ ಬಿಟ್ಟರೆ ಅದರಲ್ಲಿರುವಂತಹ ನೀರೆಲ್ಲ ಹೊರಗಡೆ ಬಂದುಬಿಡುತ್ತೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅಂಗೈ ಸಹಾಯದಿಂದ ಕ್ಲೀನಾಗಿ ಈ ರೀತಿ ಮಸಿಬೇಕಾಗತ್ತೆ. ಈ ರೀತಿ ಮಸ್ಕೊಳ್ಳೋದ್ರಿಂದ ಫುಲ್ ಅದರಲ್ಲಿರೋ ಅಂಥದ್ದು, ಅಂದರೆ ಈಗ ಹುಡಿ ಏನಿದೆ ಈ ಥರ ಇರಬಾರ್ದು, ಕಂಪ್ಲೀಟಾಗಿ ಮುದ್ದೆ ರೀತಿ ಟೆಕ್ಸ್ಚರ್ ಬರಬೇಕದು. ಅಷ್ಟರ ತನಕ ಕ್ಲೀನಾಗಿ ಮಸ್ಕೋಬೇಕಾಗತ್ತೆ. ಇದು ಪನ್ನೀರ್ ಏನಿದೆ ಅದು ಕಂಪ್ಲೀಟಾಗಿ ಸಾಫ್ಟ್ ಆಗೋದಕ್ಕೆ ನಿಮಗೆ ಮ್ಯಾಕ್ಸಿಮಮ್ 5 to 10 ಮಿನಿಟ್ಸ್ ಆದರೂ ಆಗೇ ಆಗುತ್ತೆ. ಸೊ ಕೈ ನೋವಾದರೂ ಪರವಾಗಿಲ್ಲ, ಸ್ವಲ್ಪ ಈ ರೀತಿ ಸಾಫ್ಟ್ ಬರೋ ತನಕನೂ ಮಾಡ್ಕೋಬೇಕು. ಆವಾಗಲೇ ನಮಗೆ ರಸ್ಮಲೈ ಚೆನ್ನಾಗಿ ಹುಬ್ಬಿನೂ ಬರುತ್ತೆ. ಇಲ್ಲ ಅಂತಂದರೆ ಅದು ಹುಡಿಯಾಗಿ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಈಗ ನಾನೊಂದು 5 to 10 ಮಿನಿಟ್ಸ್ ಇದನ್ನು ಚೆನ್ನಾಗಿ ಮಸ್ಕೊಂಡಾಗಿದೆ. ಈಗ ಇದನ್ನು ಒಂದು ಚಿಕ್ಕ ಬಾಲ್ಸನ್ನಾಗಿ ಮಾಡ್ಕೋಬೇಕಾಗತ್ತೆ. ನಾವು ಯೂಶ್ವಲಿ ಹೊರಗಡೆ ರಸ್ಮಲೈ ಅಂತಂದರೆ ರೌಂಡಾಗಿ ಇಡ್ಲಿ ರೀತಿ ಇರೋದನ್ನು ನೋಡಿರ್ತೀವಿ ಅಲ್ವಾ. ಸೊ ನಾನೀಗ ಅದೇ ಶೇಪಲ್ಲೇ ರೌಂಡಾಗಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಉದ್ದಕ್ಕಾದರೂ ಓವಲ್ ಶೇಪಲ್ಲಿ ಮಾಡ್ಕೋಬೋದು.
ನಾವಿಲ್ಲಿ ಚಿಕ್ಕ ಚಿಕ್ಕ ಸೈಜಲ್ಲಿ ಮಾಡ್ಕೋಬೇಕಾಗತ್ತೆ, ಬಿಕಾಸ್ ನಾವು ಇದನ್ನು ನಾರ್ಮಲಾಗಿ ಚಿಕ್ಕ ಸೈಜಲ್ಲಿ ಮಾಡಿಕೊಂಡ್ರೆ ನೀರಲ್ಲಿ ಹಾಕಿದ ತಕ್ಷಣ ಸಕ್ಕರೆ ಪಾಕದಲ್ಲಿ ಇದು ಅರಳ್ಕೊಳ್ಳುತ್ತೆ, ಸೈಜ್ ಡಬಲ್ ಆಗುತ್ತೆ. ಸೊ ಚಿಕ್ಕ ಸೈಜಲ್ಲೇ ಮಾಡ್ಕೊಳ್ಳಿ, ಸೈಜ್ ಜಾಸ್ತಿನೇ ದಪ್ಪ ಆಗುತ್ತೆ. ಸೊ ಈ ರೀತಿ ಎಲ್ಲ ಈಕ್ವಲ್ ಆಗಿ ಶೇಪ್ಸ್, ಈಕ್ವಲ್ ಸೈಜಲ್ಲಿ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದಾದಮೇಲೆ ಪ್ರೆಸ್ ಮಾಡಿ ಅಂಗೈ ಸಹಾಯದಿಂದ ಕ್ಲೀನಾಗಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ರೌಂಡ್ ಮಾಡ್ಕೊತಾ ಇದ್ದೀನಿ. ರೌಂಡ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಒಂದು ವೆಟ್ ಆಗಿರೋವಂಥ ಕ್ಲಾತ್ನ ಮುಚ್ಚಿಬಿಟ್ಟು ಸೈಡಲ್ಲಿ ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋವರೆಗೂ ಮಾತ್ರನೇ ಸೈಡಲ್ಲಿ ಇಡ್ತಾ ಇದ್ದೀನಿ ಅಷ್ಟೇ. ನೀವೇನಾದರೂ ಸಕ್ಕರೆ ಪಾಕ ಇಮಿಡಿಯೇಟಾಗಿ ರೆಡಿ ಮಾಡ್ಕೊಂಡಿದ್ರೆ ಇಮಿಡಿಯೇಟಾಗಿಯೇ ರೌಂಡ್ ಬಾಲ್ಸ್ ಆಗಿ ಮಾಡ್ಕೋಬೋದು. ನೆಕ್ಸ್ಟ್ ಆಳವಾಗಿರಬೇಕು ಮತ್ತು ಅಗಲವಾಗೂ ಇರಬೇಕು, ಆ ರೀತಿ ಆಗಿರುವಂತಹ ಒಂದು ಪಾತ್ರೆ ಅಥವಾ ಕಡಾಯಿನ ತಗೊಂಡಿದ್ದೀನಿ. ಯಾಕಂದರೆ ನಾವು ಪನ್ನೀರ್ ಬಾಲ್ಸ್ ಏನು ಮಾಡ್ಕೊಂಡಿರ್ತೀವಿ ಅದೆಲ್ಲ ನೀರಲ್ಲಿ ಮುಳುಗಿದಾಗ ದಪ್ಪ ದಪ್ಪ ಆಗುತ್ತೆ. ಸೊ ಅದಕ್ಕೆ ಜಾಗ ಜಾಸ್ತಿನೇ ಬೇಕಾಗುತ್ತೆ, ಹಾಗಾಗಿ ಸ್ವಲ್ಪ ಆಳವಾಗಿರುವಂಥ ಪಾತ್ರೆನ ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ 3/4 ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ನೀರನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಅರ್ಧ kg ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋವರೆಗೂ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ಅದನ್ನು ಕುದಿಯೋ ಟೈಮಲ್ಲಿ ನಾವು ಈ ರೀತಿ ಇದನ್ನು ಪ್ರೆಸ್ ಮಾಡಿ ಫಸ್ಟು ಬಾಲ್ಸ್ ಆಗಿ ರೌಂಡಾಗಿ ಮಾಡಿಕೊಂಡು ಆಮೇಲೆ ಈ ರೀತಿ ಪ್ರೆಸ್ ಮಾಡಿ ಸೈಡಲ್ಲಿ ಎಲ್ಲೂ ಕ್ರ್ಯಾಕ್ ಆಗಿರಬಾರ್ದು, ಆ ರೀತಿ ಶೇಪ್ಸ್ ಆಗಿ ನಾನು ಪ್ರೆಸ್ ಮಾಡಿ ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಮಿಕ್ಕಿರೋಂತಹ ಎಲ್ಲ ಪನ್ನೀರ್ನೂ ಸಹ ಅದೇ ಶೇಪ್ಸಲ್ಲಿನೇ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲದನ್ನು ಕ್ಲೀನಾಗಿ ಚೆಕ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಳಿ, ಬಿಕಾಸ್ ನೀವು ಇನ್ ಕೇಸ್ ಏನಾದರೂ ಪಾಕದಲ್ಲಿ ಹಾಕೋವಾಗ ಕ್ರ್ಯಾಕ್ ರೀತಿ ಇದ್ದರೆ ಕ್ರ್ಯಾಕ್ಸ್ನೆಲ್ಲ ಕ್ಲೀನಾಗಿ ಕವರ್ ಮಾಡಿ, ಅಂದರೆ ಎಲ್ಲೂ ಸಹ ಕ್ರ್ಯಾಕ್ ಇಲ್ಲದೆ ಇರೋ ರೀತಿ ನೋಡಿಕೊಂಡು ಸಕ್ಕರೆ ಪಾಕದಲ್ಲಿ ಹಾಕಬೇಕು. ಈಗ ಸಕ್ಕರೆ ಪಾಕ ರೆಡಿ ಆಗ್ತಾ ಇದೆ. ಇದರಲ್ಲಿ 1 ಎಳೆ 2 ಎಳೆ ಪಾಕ ಎಲ್ಲ ಏನೂ ಮಾಡ್ಕೊಂಡಿಲ್ಲ, ಜಸ್ಟ್ ಸಕ್ಕರೆ ಎಲ್ಲ ಕರಗಿ ಕುದೀತಾ ಇದೆ. ಸೊ ಈಗ ಈ ಮಾಡಿಟ್ಕೊಂಡಿರೋವಂಥ ಪನ್ನೀರ್ ಬಾಲ್ಸ್ನ ಇದರಲ್ಲಿ ಡ್ರಾಪ್ ಮಾಡ್ತಾ ಇದ್ದೀನಿ ಒಂದೊಂದೇ. ಆ್ಯಕ್ಚುಲಿ ಈ ರೀತಿ ಹಾಕೋವಾಗ ಶುಗರ್ ಸಿರಪ್ ಏನಿದೆ ಅದು ಹೈ ಫ್ಲೇಮಲ್ಲೇ ಇರಲಿ, ಬಿಕಾಸ್ ನಾವು ಈ ರೀತಿ ಚಂಪಕಲ್ಲಿ ಹಾಕಿದಾಗ ಅದು ತಣ್ಣಗಿರುತ್ತೆ ಅಲ್ವಾ, ಹಾಕಿದ ತಕ್ಷಣ ಟೆಂಪರೇಚರ್ ಡೌನ್ ಆಗಿಬಿಡುತ್ತೆ. ಸೊ ಆ ಒಂದು ರೀಸನ್ಗೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ನಾನು ಈ ರೀತಿ ಎಲ್ಲ ಹಾಕಿದ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಕುಕ್ ಮಾಡ್ಕೋತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ 7 to 8 ಮಿನಿಟ್ಸ್ ಕುಕ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಒಂದು ಇಲಾಚಿ ಹಾಕ್ಕೊತಾ ಇದ್ದೀನಿ. ಈಗ ರಸ್ಮಲೈ ಮಾಡ್ಕೊಳ್ಳೋದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ರಬ್ದಿ ಮಾಡ್ಕೊಳ್ಳೋದಕ್ಕೆ ನಾನೊಂದು ಬೌಲ್ಗೆ ಹಾಲನ್ನು ಹಾಕಿ ಕಾಯಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಕಂಪ್ಲೀಟಾಗಿ 1 ಲೀಟರ್ ಗಟ್ಟಿ ಹಾಲನ್ನು ಬಳಸ್ಕೊತಾ ಇದ್ದೀನಿ. ಹಾಲಿಗೆ ನಾನು ಎಲ್ಲೂ ವಾಟರ್ ಆ್ಯಡ್ ಮಾಡಿಲ್ಲ. ಹಾಲು ಚೆನ್ನಾಗಿ ಬಾಯ್ಲ್ ಆಗಬೇಕಾದ್ರೆ 200 ಗ್ರಾಮ್ಸ್ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವೇನಾದರೂ ಸ್ವೀಟ್ನೆಸ್ ಇನ್ನೂ ಜಾಸ್ತಿ ಬೇಕು ಅಂತಂದರೆ 250 ಗ್ರಾಮ್ಸ್ ಅಷ್ಟು ಯೂಸ್ ಮಾಡ್ಬೋದು, ಬಟ್ ಕಡಿಮೆ ಇದ್ರೇ ಒಳ್ಳೆಯದು. ಬಿಕಾಸ್ ಆಲ್ರೆಡಿ ನಾವು ಪನ್ನೀರ್ ಬಾಲ್ಸ್ನ ಶುಗರ್ ಸಿರಪಲ್ಲಿ ಹಾಕುವಾಗ ಅಲ್ಲೂ ಶುಗರ್ನ ಯೂಸ್ ಮಾಡಿರ್ತೀವಿ ಅಲ್ವಾ, ಸೊ ಸ್ವೀಟ್ನೆಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಜಸ್ಟ್ ಒಂದು 200 ಗ್ರಾಮ್ಸ್ ಅಷ್ಟು ಶುಗರ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಅದಾದಮೇಲೆ 1 to 2 ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ಲೈಟಾಗಿ ಯೆಲ್ಲೋ ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ರಬ್ದಿಗೆ ಹೊರಗಡೆ ನಾವು ನೋಡುವಾಗ ಯೆಲ್ಲೋ ಕಲರೇ ಇರುತ್ತೆ ಅಲ್ವಾ, ಸೊ ನೀವು ಬೇಡ ಅನ್ನೋ ಥರ ಇದ್ದರೆ ಫುಡ್ ಕಲರ್ನ ಸ್ಕಿಪ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಡ್ರೈ ಫ್ರೂಟ್ಸ್ನ ನಾನು ಚಿಕ್ಕದಾಗಿ ಚಾಪ್ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬಾದಾಮಿ ಮತ್ತು ಪಿಸ್ತಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪಿಸ್ತಾ ಸಾಲ್ಟ್ ಇಲ್ಲದೆ ಇದ್ರೇ ಚೆನ್ನಾಗಿರುತ್ತೆ, ಸಾಲ್ಟ್ಲೆಸ್ ಪಿಸ್ತಾನ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ್ಯಕ್ಚುಲಿ 1 ಲೀಟರ್ ಹಾಲು ಏನು ಹಾಕ್ಕೊಂಡಿರ್ತೀವಿ ಅದು 750 ml ಅಷ್ಟು ಆಗಬೇಕು. ಸೊ ಅಷ್ಟುವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ. ಇದು ಕುದಿಸ್ಕೊಂಡಷ್ಟು ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಜಾಸ್ತಿ ಥಿಕ್ನೆಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈಗ ಈ ಮಿಕ್ಸ್ಚರ್ನ ಸ್ಟವ್ ಆಫ್ ಮಾಡಿ ತಣ್ಣಗೆ ಮಾಡೋದಕ್ಕೆ ಸೈಡಲ್ಲಿ ಇಟ್ಬಿಡೋಣ. ಆ್ಯಂಡ್ ಈಗ ರಸ್ಮಲೈ ಬಾಲ್ಸ್ ಏನು ಪ್ರಿಪೇರ್ ಮಾಡ್ಕೊಂಡಿದ್ವಿ ಅದನ್ನು ಜೆಂಟಲಾಗಿ ಈ ರೀತಿ ಅದರಿಂದ ವಾಟರ್ನ ಹೊರಗಡೆ ತೆಗೆಯೋಣ. ಜಾಸ್ತಿ ಪ್ರೆಸ್ ಮಾಡಬಾರ್ದು, ಅದು ಹೊಡೆದೋಗುತ್ತೆ. ಲೈಟಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಇದನ್ನು ಒಂದು ಬೌಲ್ಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಶುಗರ್ ಸಿರಪಿಂದ ಏನು ಜೆಂಟಲಾಗಿ ಪ್ರೆಸ್ ಮಾಡಿ ಹೊರಗಡೆ ತೆಗ್ದಿರ್ತೀವಿ ಅದನ್ನು ಈ ರೀತಿ ಒಂದು ಬೌಲಲ್ಲಿ ಇಟ್ಕೋಬೇಕಾಗತ್ತೆ. ಇದನ್ನು ನಾವು ಈ ರೀತಿ ಇಡ್ಲಿ ಶೇಪ್ಸಲ್ಲಿ ಮಾಡ್ಕೊಂಡಿದ್ದೀವಲ್ವ, ಇದನ್ನೇ ರೌಂಡಾಗಿ ಮಾಡಿಕೊಂಡ್ರೆ ಶುಗರ್ ಸಿರಪಲ್ಲಿನೇ ಬಿಟ್ಟರೆ ಅದು ರಸಗುಲ್ಲ ಆಗುತ್ತೆ. ಶುಗರ್ ಸಿರಪಿಂದ ಹೊರಗಡೆ ತೆಗೆದು ಈ ರೀತಿ ರಬ್ದಿನ ಹಾಕ್ಕೊಂಡ್ರೆ ಅದು ರಸ್ಮಲೈ ಆಗುತ್ತೆ. ಈಗ ರಬ್ದಿ ಏನು ಪ್ರಿಪೇರ್ ಮಾಡ್ಕೊಂಡಿದ್ವಿ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಬಿಸಿ ಇರೋವಾಗಾದರೂ ಆ್ಯಡ್ ಮಾಡ್ಕೋಬೋದು, ತಣ್ಣಗಾದ್ಮೇಲಾದರೂ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ನಾನು ಎಲ್ಲೂ ಸಹ ಕೇಸರಿ ದಳನ ಆ್ಯಡ್ ಮಾಡ್ಕೊಂಡಿಲ್ಲ, ಅದ್ರ ಬದಲಾಗಿ ರೋಸ್ ಪೆಟಲ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ.
ನೀವೇನಾದರೂ ಕೇಸರಿ ದಳನ ಆ್ಯಡ್ ಮಾಡ್ಕೋತೀರಾ ಅನ್ನೋಂಗಿದ್ರೆ ನಾವು ಫುಡ್ ಕಲರ್ನ ಆ್ಯಡ್ ಮಾಡಿದ್ವಲ್ಲ ಆ ಟೈಮಲ್ಲೇ ಹಾಲ್ಗೆ ನೀವು ಮಿಕ್ಸ್ ಮಾಡ್ಕೋಬೋದು. ಅದನ್ನು ಹಾಕೊಳ್ಳೋದ್ರಿಂದನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಯೂಶಲಿ ಅದು ಹೊರಗಡೆ ನಮಗೆ ಪ್ರೈಸ್ ಜಾಸ್ತಿ ಇರೋದ್ರಿಂದ ಅದು ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು, ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು. ಅದರಿಂದ ಜಾಸ್ತಿ ಟೇಸ್ಟ್ ಏನೂ ಚೇಂಜ್ ಆಗೋದಿಲ್ಲ, ಬಟ್ ಸ್ಟಿಲ್ ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ರೀಸನ್ಗೆ ಅದನ್ನು ಹಾಕ್ಕೊಳ್ಳೋದು ಅಷ್ಟೇ. ಈ ರೀತಿ ರಬ್ದಿನ ರಸ್ಮಲೈ ಜೊತೆಗೆ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು 8 to 9 hours ಫ್ರೀಝರಲ್ಲಿ ಇಟ್ಟು ಇದನ್ನು ಸರ್ವ್ ಮಾಡ್ಕೋಬೇಕಾಗತ್ತೆ. ಇದು ಚಿಲ್ಲಾಗಿ ಸರ್ವ್ ಮಾಡ್ಕೊಂಡ್ರೇ ಸಖತ್ ಟೇಸ್ಟಿಯಾಗಿರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಫ್ರಿಡ್ಜ್ ಇಲ್ಲ, ಇಡೋಕ್ಕಾಗೋದಿಲ್ಲ ಅನ್ನೋ ಥರ ಇದ್ದರೆ ಇದನ್ನು ಹೊರಗಡೆನೇ ನೀವು 5 to 6 hours ಇಟ್ಟು ಸರ್ವ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸರ್ವ್ ಮಾಡ್ಕೊಬೇಕಾದ್ರೆ ಸರ್ವ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬಾದಾಮ್ನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಇದ್ರ ಮೇಲೆ ಆ್ಯಡ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಚಿಲ್ಲಾಗಿನೇ ಸರ್ವ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವ 1 ಲೀಟರ್ ಹಾಲಲ್ಲಿ 6 to 8 ದಪ್ಪ ಸೈಜಲ್ಲಿರುವಂತಹ ರಸ್ಮಲೈನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಚಿಲ್ಲಾಗಿ ಸರ್ವ್ ಮಾಡ್ಕೊಳ್ಳೋದ್ರಿಂದ ಯಾವುದಾದ್ರೂ ಫಂಕ್ಷನ್ಸ್ಗೆ ಖಂಡಿತ ಟ್ರೈ ಮಾಡ್ಬೋದು. ಫಂಕ್ಷನ್ಸ್ಗೆ ಏನಾದರೂ ಮಾಡ್ಕೊಳ್ಳೋದಾದರೆ 12 hours ಮೊದಲೇ ಮಾಡಿ ಇಟ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮನೇಲಿ ಟ್ರೈ ಮಾಡಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.